ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಐ ಆಮ್ ಐಶ್ವರ್ಯ ಶ್ರೀನಿವಾಸ್. ನಿನ್ನೆ ತಾನೇ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಫಾರ್ಮ್ಯಾಟ್ನ ನೋಡಿಕೊಂಡು ಅಲ್ವಾ. ಇವತ್ತು ಅದೇ ಫಾರ್ಮ್ಯಾಟ್ನ ಯೂಸ್ ಮಾಡಿ ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ರಾಮ ಆ್ಯಂಡ್ ಕೃಷ್ಣ ದ ಪಾರ್ಟ್ನರ್ಸ್ ಶೇರಿಂಗ್ ಇನ್ ದ ರೇಷಿಯೋ ಆಫ್ 2:1. ದ ಓಪನಿಂಗ್ ಬಿಗಿನಿಂಗ್ 80,000 and rupees 50,000 respectively. There were and profit rupees 20,000 before allowing the following adjustment ನೋಡ್ಕೊಳ್ಳೋಣ ಬನ್ನಿ. Interest on capital rupees 8 per annum. B. Interest on drawing Rama's rupees 20,000, Krishna's rupees 2,500. C. Salary to Rama 3,000 per annum. Next D. Commission to Krishna rupees 2,000. Prepare PL appropriation account. PL means profit and loss appropriation account. Rama and Krishna, the partners, sharing in the ratio of 2:1. ಏನಂದರೆ ರಾಮ ಆ್ಯಂಡ್ ಕೃಷ್ಣ ಇಬ್ಬರು ಪಾರ್ಟ್ನರ್ಸ್, ಅವರು ಪ್ರಾಫಿಟ್ನ ಶೇರ್ ಮಾಡೋದು 2:1 2:1 ರೇಷಿಯೋ ಮುಖಾಂತರ ಪ್ರಾಫಿಟ್ನ ಹಂಚ್ಕೋತಾರೆ. ಓಕೆನಾ. ಇದು ಹೇಗೆ ಪ್ರಾಫಿಟ್ನ ಹಂಚ್ಕೊಳ್ಳೋದು? ಈಗ 2 + 1 3. ಓಕೆನಾ. ಇದನ್ನು ಡಿವೈಡ್ ಮಾಡ್ಕೋಬೇಕು. 2 ಯಾರ್ದು? ರಾಮದು. 1 ಈಸ್ ಕೃಷ್ಣದು. ಇದು = 3 ಆಯಿತು. ಈಗ ಅವರಿಬ್ಬರು ಬಿಸ್ನೆಸ್ನ ಓಪನ್ ಮಾಡಬೇಕು ಅಲ್ವಾ, ಅದಕ್ಕೆ ನಮ್ಮ ಹತ್ರ ಕ್ಯಾಪಿಟಲ್ ಬೇಕು ಅಲ್ವಾ. ಅದಕ್ಕೆ ಅವರು ಓಪನಿಂಗ್ ಬಿಗಿನಿಂಗ್ ರಾಮದು ಬಂದು 80,000 ಆ್ಯಂಡ್ ಕೃಷ್ಣದು ಬಂದುಬಿಟ್ಟು 50,000 ರೆಸ್ಪೆಕ್ಟಿವ್ಲಿ. ಇದೆರಡು ಕ್ಯಾಪಿಟಲ್ ಅಮೌಂಟ್ ಆಗಿರುತ್ತೆ. rupees 20,000 ಏನಿದು ನೆಟ್ ಪ್ರಾಫಿಟ್ ಆಗಿರುತ್ತೆ, ಇದು 20,000. ಓಕೆನಾ. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ಗೆ ಬನ್ನಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ rupees 8 per annum. ಪಿ ಎ ಅಂದರೆ ಪರ್ ಆ್ಯನಮ್. ಓಕೆನಾ. 8. ಇವರದು ಕ್ಯಾಪಿಟಲ್ ಎಷ್ಟು? 80,000 ಆ್ಯಂಡ್ 50,000 ರಾಮದು ಕೃಷ್ಣದು ಕ್ಯಾಪಿಟಲ್ಲು. ಅದರ ಮೇಲೆ ನಾವು 8% ಹಾಕಿ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ರಾಮಾಸ್ 20,000. ರಾಮ ಎಷ್ಟು? ಡ್ರಾಯಿಂಗ್ನ 20,000 ತೊಗೊಂಡಿದ್ದಾರೆ. ಕೃಷ್ಣ ಬಂದುಬಿಟ್ಟು 2,500. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರೋಣ ಬನ್ನಿ. ಸಿ. ಸ್ಯಾಲರಿ ಟು ರಾಮ 3,000 per annum. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್. ಕಮಿಷನ್ ಟು ಕೃಷ್ಣ rupees 2,000. ಪ್ರಿಪೇರ್ P&L ಅಪ್ರೋಪ್ರಿಯೇಷನ್ ಅಕೌಂಟ್. ಬನ್ನಿ ಲೆಕ್ಕ ನೋಡೋಣ. ಯಾವುದೇ ಒಂದು ಅಕೌಂಟೆನ್ಸಿಯಲ್ಲಿ ಪ್ರಾಬ್ಲಮ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಒಂದು ಹೆಡ್ಲೈನ್ ಕೊಟ್ಟರೆ ನಮಗೆ ಮಾರ್ಕ್ಸ್ ಸರಿಯಾಗಿ ಸಿಗುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್, ಅದರದ್ದು ಫಾರ್ಮ್ಯಾಟ್ ನೆನ್ನೆನೇ ಕಲ್ತಿದ್ದೀವಿ ನಾವು. ಡೆಟಾರ್, ಪರ್ಟಿಕ್ಯುಲರ್ ಅಮೌಂಟ್, ಇಲ್ಲಿ ಕ್ರೆಡಿಟಾರ್. ಈ ಕಾಲಮ್ನ ಕರೆಕ್ಟಾಗಿ ಹಾಕಿರಬೇಕು ನಾವು. ಓಕೆನಾ. ಬನ್ನಿ ಈಗ ನೇರ ಪ್ರಾಬ್ಲಮ್ಗೆ ಹೋಗೋಣ. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರಾಮ 80,000 ಇಲ್ಲಿದೆ ಅಲ್ವಾ. ರಾಮದು ಎಷ್ಟು? 80,000. ಕೃಷ್ಣಂದು ಎಷ್ಟು? 50,000. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8 per annum. ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 8 per annum. ರಾಮ ಇದ್ದಾರೆ ಅಲ್ವಾ, ರಾಮದು ಕ್ಯಾಪಿಟಲ್ ಬಂದು 80,000. ಅದಕ್ಕೆ ಇಂಟು 8/100 ಮಾಡ್ಕೋಬೇಕು. ಓಕೆನಾ. 80,000 ಇಂಟು 8/100 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? ಕ್ಯಾಲ್ಸಿಯಲ್ ಮಾಡಿ ನೀವು. 2,500. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ಗೆ ಬರೋಣ ಬನ್ನಿ.
ಸಿ ಇಂಟು ಸ್ಯಾಲರಿ ಟು ರಾಮ ಬೈ 3000 per annum. 100 ಕಮಿಷನ್ ಟು 6400 ಆಯಿತಾ. 2000 ಪ್ರಿಪೇರ್ P&L ಅಪ್ರೋಪ್ರಿಯೇಷನ್ ಅಕೌಂಟ್. ಬನ್ನಿ ನೋಡೋಣ. 6400 ಪ್ಲಸ್ ಎಷ್ಟಿದೆ 4000 ಅಲ್ವಾ. 4000 10,400 ಬಂತು. ಓಕೆನಾ. ಬನ್ನಿ ನೋಡೋಣ. 50,000 ಇಂಟು 8/100 ಮಾಡಿದ್ರೆ ಎಷ್ಟು ಬರುತ್ತೆ? 4000 ಬರುತ್ತೆ. ಇದು ಎರಡನ್ನು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 6400 ಪ್ಲಸ್ 4000. ನ 50,000 ಇಂಟು 8/100 ಮಾಡಿದರೆ ಎಷ್ಟು ಬರುತ್ತೆ? 4000 ಬರುತ್ತೆ. ಇದು ಎರಡನ್ನು ಪ್ಲಸ್ ಮಾಡಿದರೆ ಎಷ್ಟಾಗುತ್ತೆ? 6400 ಪ್ಲಸ್ 4000. ಕ್ರೆಡಿಟ್ ಕಡೆ ಬನ್ನಿ. ಕ್ರೆಡಿಟ್ ಕಡೆ ಬರೋಣ. ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ ಅಂತ ಹಾಕೊಳ್ಳೋಣ. 20,000 ಇಲ್ಲಿದೆ ನೋಡಿ. ದೇರ್ ವೇರ್ ಆ್ಯಂಡ್ 2000 rupees ಕೃಷ್ಣಾಸ್ rupees ಇದು ನಮ್ಮ 1500. ನಾವೇನು ಮಾಡಿದ್ದೀವಿ ಇಲ್ಲಿ? ನಾವು ಅದಕ್ಕೆ ಹೆಡ್ಲೈನ್ ಕೊಟ್ಟಿದ್ದೀವಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ರಾಮದು ಬಂದು 2000, ಕೃಷ್ಣದು ಬಂದು 2500. 2000 ಪ್ಲಸ್ 2500 ಎಷ್ಟು? ರಾಮಗೆ 4500. ಈಗ ಕಮಿಷನ್ ಕೃಷ್ಣ ಏನು ಮಾಡಬೇಕು ನಾವು? ಟೋಟಲ್ ಮಾಡ್ಕೊಳ್ಳೋಣ. ಯಾವ ಕಡೆ ಜಾಸ್ತಿ ಬರುತ್ತೆ? ಸ್ಯಾಲರಿ. ಸಾಮಾನ್ಯವಾಗಿ ಕ್ರೆಡಿಟ್ ಕಡೆ ರಾಮಗೆ ಎಷ್ಟು ಕೊಟ್ಟಿದ್ದಾರೆ? 20,000 ಪ್ಲಸ್ 2 4500 ಆದರೆ ಎಷ್ಟಾಗುತ್ತೆ? ಟೋಟಲ್ ಕೊಟ್ಟಿದ್ದಾರೆ. ಓಕೆ, ಈಗ 24,500 ಆಗುತ್ತೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ನೋಡ್ಕೋಬೇಕು. ಈಗ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಬಿ ಅಡ್ಜಸ್ಟ್ಮೆಂಟ್ ನೋಡಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ರಾಮಾಸ್ rupees ಕ್ರೆಡಿಟ್ ಕಡೆ ಜಾಸ್ತಿ ಬಂದಿದೆಯಾ ಅಥವಾ ಡೆಬಿಟ್ ಕಡೆ ಜಾಸ್ತಿ ಬಂದಿದೆಯಾ ಅಂತ ನೋಡ್ಕೋಬೇಕು. ಫಸ್ಟು ಕ್ರೆಡಿಟ್ ಕಡೆ ಜಾಸ್ತಿ ಬಂದಿದ್ದರೆ ಆ ಅಮೌಂಟಲ್ಲಿ 24,500 ಬಂದಿದೆ ಅಲ್ವಾ? ಎರಡು ಕಡೆ ಅಮೌಂಟಿಂದ ಡೆಬಿಟಲ್ಲಿ ಇದೆ ಅಲ್ವಾ? ಈ ಅಮೌಂಟು 24,500 24,500 ಈಕ್ವಲ್ ಮಾಡಿಕೊಂಡು ಬರಬೇಕಾಗುತ್ತೆ. ಈಕ್ವಲ್ ಮಾಡಿಕೊಂಡು ಇನ್ನು ಮಿಕ್ಕಿರೋದೇನು? ನಮಗೆ ಮಿಕ್ಕಿರೋದು ಬಂದು ರೇಷಿಯೋ. ಈ ಎರಡು ಪಾರ್ಟ್ನರ್ಗೆ ಬಂದಿರೋದು ಲೆಸ್ 9,100
ಅದನ್ನು ರೇಷಿಯೋ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. 2000 ಈಗ ರಾಮು ಲೆಸ್ 9100 ಇಂಟು ಆಗಲೇ ನಾನು ಹೇಳಿದ್ದೆ ರೇಷಿಯೋನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು. 9100 2 + 1 3, 2 ಬಂದು ರಾಮದು, 1 ಬಂದು ಕೃಷ್ಣದು. ಈಗ ರಾಮ ಇದಕ್ಕೆ ಒಂದು ಲೈನ್ 9100 ಇಂಟು 2/3 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ಅಕೌಂಟ್ 6066 ರುಪೀಸ್. ಕೃಷ್ಣ ಬಂದು 9100 ಇಂಟು 1/3 ಮಾಡಿದರೆ 3033 ರುಪೀಸ್. ಇಷ್ಟು ಫಾರ್ಮ್ಯಾಟ್ ವೈಸ್ ಮಾಡಿದ್ದೀವಿ. ಅರ್ಥ ಆಯಿತು ಅಲ್ವಾ? ಲೈಕ್ ಮಾಡಿ.